ಆನ್ಲೈನ್ನಲ್ಲಿ ಔಷಧಗಳ ಮಾರಾಟವನ್ನ ವಿರೋಧಿಸಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಅನಧಿಕೃತ ಔಷಧ ಮಾರಾಟ, ಬೇಕಾಬಿಟ್ಟಿ ಆಫರ್ ವಿರೋಧಿಸಿ ಬಂದ್ ಮಾಡಲಾಗಿದೆ. ರಾಜ್ಯದಲ್ಲಿ ಮೆಡಿಕಲ್ ಶಾಪ್ಗಳ ಬಂದ್ ಎಫೆಕ್ಟ್ ಕಡಿಮೆ ಇದೆ. ಆನ್ಲೈನ್ನಲ್ಲಿ ಔಷಧಗಳ ಮಾರಾಟವನ್ನ ವಿರೋಧಿಸಿ ಮೆಡಿಕಲ್ಸ್ ಬಂದ್ ಆಗಿರೋದು. ಕರ್ನಾಟಕ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಸಂಘಟನೆಯಿಂದ ಬಂದ್ಗೆ ಬೆಂಬಲ ಸಿಕ್ಕಿದೆ. ರಾಜ್ಯ ಔಷಧ ವ್ಯಾಪಾರಿಗಳು ಮತ್ತು ವಿತರಕರ ಸಂಘದಿಂದ ನೈತಿಕ ಬೆಂಬಲ ಸಿಕ್ಕಿದೆ. ರಾಜ್ಯದಲ್ಲಿ ಇರುವಂತಹ 26,000 ಮೆಡಿಕಲ್ ಶಾಪ್ಗಳು, ಅದರಲ್ಲಿ 5,000 ಅಂಗಡಿ ಬಂದ್ ಆಗಿದೆ. ಮೆಡಿಕಲ್ಸ್ ಬಂದ್ ವಿಷಯದಲ್ಲಿ ಎರಡು ಸಂಘಟನೆಯ ಮಧ್ಯೆ ಭಿನ್ನಾಭಿಪ್ರಾಯ ಇದೆ. ರಾಜ್ಯದಲ್ಲಿ ಕೆಸಿಡಿಎ ಮತ್ತು ಕೆಪಿಆರ್ಡಿಒ ಸಂಘಟನೆಗಳಿಂದ ತದ್ವಿರುದ್ಧವಾದ ನಿರ್ಧಾರ ಇದೆ. ಈ ಬಂದ್ ಬಗ್ಗೆ 21,000 ಮೆಡಿಕಲ್ ಶಾಪ್ಗಳ ಸಂಘಟನೆ ಹೊಂದಿರುವಂತಹ ಕೆಪಿಆರ್ಡಿಒ ನೈತಿಕ ಬೆಂಬಲವನ್ನ ಕೊಟ್ಟಿದೆ. ಕರ್ನಾಟಕ ಔಷಧ ವ್ಯಾಪಾರಿಗಳು ಮತ್ತು ವಿತರಕರ ಸಂಘದಿಂದ ನೈತಿಕ ಬೆಂಬಲ ಸಿಕ್ಕಿದೆ. ರಾಜ್ಯದಲ್ಲಿ ಮೆಡಿಕಲ್ ಶಾಪ್ಗಳ ಬಂದಿನ ಎಫೆಕ್ಟ್ ಕಡಿಮೆ ಇದೆ. ಆನ್ಲೈನ್ನಲ್ಲಿ ಔಷಧಗಳ ಮಾರಾಟವನ್ನ ವಿರೋಧಿಸಿ ಬಂದ್ಗೆ ಕರೆ ಕೊಟ್ಟಿರೋದು. ನಿಯಂತ್ರಣ ಇಲ್ಲದೆ ಆನ್ಲೈನ್ನಲ್ಲಿ ಔಷಧಗಳ ಮಾರಾಟ ಆಗ್ತಾ ಇದೆ. ಅತಿಯಾದ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಆನ್ಲೈನ್ನಲ್ಲೇ ಇಷ್ಟು ಡಿಸ್ಕೌಂಟ್ಗೆ ಸಿಗ್ತಾ ಇದ್ರೆ ಮೆಡಿಕಲ್ ಶಾಪ್ಗಳಿಗೆ ಬಂದು ಯಾರು ಮೆಡಿಸಿನ್ ತಗೋತಾರೆ? ಸಣ್ಣ ಔಷಧಿ ವ್ಯಾಪಾರಿಗಳನ್ನ ರಕ್ಷಿಸಬೇಕು ಅಂತ ಹಲವು ಬೇಡಿಕೆಗಳನ್ನ ಇಡಲಾಗಿದೆ. ನಕಲಿ ಔಷಧಿ ಚೀಟಿಗಳ ಬಳಕೆಯನ್ನ ತಡಿಬೇಕು. ಆಂಟಿಬಯೋಟಿಕ್ ಚಟ ಉಂಟು ಮಾಡುವಂತಹ ಔಷಧಿಗಳ ದುರುಪಯೋಗ ಆಗತ್ತೆ ಆನ್ಲೈನ್ನಲ್ಲಿ ಔಷಧಿಗಳನ್ನ ಪರ್ಚೇಸ್ ಮಾಡೋದ್ರಿಂದ. ಹಾಗಾಗಿ ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿ ಬಂದ್ಗೆ ಕರೆ ಕೊಡಲಾಗಿದೆ. ಆದರೆ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಇದೆ. ಬೆಂಗಳೂರಿನಲ್ಲಿ ಕಪ್ಪು ಪಟ್ಟಿ ಧರಿಸಿ ಔಷಧಿ ವ್ಯಾಪಾರಿಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ತೊಂದರೆ ಆಗಬಾರದು ಅಂತ ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟಿದ್ದೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಧ್ಯಕ್ಷ ಸಿ ಜಯರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ 26,000 ಮೆಡಿಕಲ್ ಶಾಪ್ಗಳು ಬಂದ್ ಆಗತ್ತೆ ಅಂತಲೇ ಹೇಳಿದ್ದು. ಆದ್ರೆ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಧ್ಯಕ್ಷ ಸಿ ಜಯರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ಜನರಿಗೆ ತೊಂದರೆ ಆಗಬಾರದು ಅಂತ ನಾವು ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟಿದ್ದೀವಿ ಅಂತ. ಮೆಡಿಕಲ್ ಶಾಪ್ ಬಂದ್ ಮಾಡದೆ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀವಿ. ಈ ಫಾರ್ಮಾಗಳು ಅನುಮತಿ ಇಲ್ಲದೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆನ್ಲೈನ್ ವ್ಯಾಪಾರದಿಂದ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿರುವಂತಹ 26,000 ಮೆಡಿಕಲ್ ಶಾಪ್ಗಳಲ್ಲಿ 5,000 ಅಂಗಡಿಗಳು ಮಾತ್ರ ಕ್ಲೋಸ್ ಆಗಿದೆ. ಇನ್ನುಳಿದವರು ಹೇಳ್ತಾ ಇರೋದು ನಾವು ನೈತಿಕ ಬೆಂಬಲ ಕೊಟ್ಟಿದ್ದೀವಿ, ಜನರಿಗೆ ತೊಂದರೆ ಆಗಬಾರದು ಅಂತ ಶಾಪ್ಗಳು ಓಪನ್ ಇದೆ ಅಂತ. ಹಾಗಾಗಿಯೇ ರಾಜ್ಯದಲ್ಲಿ ಮೆಡಿಕಲ್ ಶಾಪ್ಗಳ ಬಂದ್ ಎಫೆಕ್ಟ್ ಏನಿದೆ ಅದು ಕಡಿಮೆನೇ ಇದೆ. ಮೆಡಿಕಲ್ ಶಾಪ್ಗಳ ಬಂದ್ ವಿಷಯದಲ್ಲಿ ಎರಡು ಸಂಘಟನೆಯ ಮಧ್ಯೆಯೇ ಭಿನ್ನಾಭಿಪ್ರಾಯ ಇದೆ. ಇವತ್ತು ದೇಶಾದ್ಯಂತ ಔಷಧಿ ಅಂಗಡಿಗಳನ್ನು ಮುಚ್ಚುವ ಮೂಲಕ ಪ್ರತಿಭಟನೆಗೆ ಒಂದು ಕರೆ ಕೊಡಲಾಗಿತ್ತು. ಆದರೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಈಗಾಗಲೇ ಒಂದು ಸಂಘಟನೆ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದರೆ ಮತ್ತೊಂದು ಸಂಘಟನೆ ಇದೆ ನೈತಿಕವಾಗಿ ಬೆಂಬಲ ಕೊಟ್ಟಿದ್ರು. ಈಗ ನೈತಿಕವಾಗಿ ಬೆಂಬಲ ಕೊಟ್ಟಿರುವಂತಹ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಜಯರಾಮ್ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಬಹುತೇಕ ಅಂಗಡಿಗಳು ಕೂಡ ಓಪನ್ ಆಗಿರುವಂತದ್ದು, ನೀವು ಯಾವ ರೀತಿಯಾಗಿ ಬೆಂಬಲವನ್ನು ಕೊಟ್ಟಿದ್ದೀರಿ? ಜೊತೆಗೆ ಮುಖ್ಯವಾಗಿ ನಿಮ್ಮ ಬೇಡಿಕೆಗಳು ಏನು ಸರ್? ನಾವು ಶನಿವಾರ ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ. ರಾಜ್ಯದಲ್ಲಿ ಬಹುತೇಕ 85ಕ್ಕೂ ಹೆಚ್ಚು ಔಷಧ ವ್ಯಾಪಾರಿಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಬಂದಾಗುವುದಿಲ್ಲ. ಆದರೆ ಈ ಒಂದು ಇ ಫಾರ್ಮಸಿ ನಮ್ಮ ವೃತ್ತಿಗೆ ಮಾರಕ. ಈ ಒಂದು ಇಶ್ಯೂ ನಮ್ಮ ನ್ಯಾಷನಲ್ ಬಾಡಿ ತಗೊಂಡಿದೆ. ಅದಕ್ಕೆ ನೈತಿಕ ಬೆಂಬಲವಾಗಿ ನಾವು ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ನಾವು ನೈತಿಕ ಬೆಂಬಲ ಕೊಡ್ತೇವೆ. ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಹಾಗೂ ನಮ್ಮ ಸರ್ಕಾರದ ಆರೋಗ್ಯ ಸಚಿವಾಲಯದ ಪ್ಲಸ್ ನಮ್ಮ ಇಲಾಖೆಯ ಮುಖ್ಯಸ್ಥರ ಆಯುಕ್ತರ ಒಂದು ಮನವಿ ಮೇರೆಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೀವು ನಿಮ್ಮ ಔಷಧಿ ಅಂಗಡಿಗಳನ್ನ ಓಪನ್ ಮಾಡಿ ಸಾರ್ವಜನಿಕರ ಒಂದು ಸೇವೆ ನಿರತರಾಗಿ ಅಂತ ಅವರ ಒಂದು ಡೈರೆಕ್ಷನ್ಸ್ಗೆ ಬೆಲೆ ಕೊಟ್ಟು, ಮೋರವರು ಹಿಂದೆಗಳು ಬಂದಾದಾಗೂ ನಾವು ಎಲ್ಲಾ ರೀತಿ ಸಹಕಾರ ಕೊಟ್ಟಿದ್ದೀವಿ. ಆಗ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗಿದೆ. ಸಾರ್ವಜನಿಕರಿಗೆ ಸಕಾಲಕ್ಕೆ ಔಷಧಿಗಳು ಸಿಗ ತೊಂದರೆಗಳಾಗಿದೆ. ಆ ಸಾರಿ ಅದೆಲ್ಲ ಮನಗಂಡು ಈ ದಿನ ನಾವು ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ
ಇವತ್ತು ನಾವು ನೈತಿಕ ಬೆಂಬಲ ಘೋಷಿಸಿ ಏನು ಕಪ್ಪು ಪಟ್ಟಿ ಧರಿಸುವ ಮುಖಾಂತರ ನೈತಿಕವಾಗಿ ಬೆಂಬಲ ತೋರಿಸಿ ನಾವು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಔಷಧಿ ವ್ಯಾಪಾರಿಗಳು ಇವತ್ತು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. ಆನ್ಲೈನ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಯಾಕೆ ವಿರೋಧ ಸರ್? ಯಾಕಂದ್ರೆ ಈಗ ಕಡಿಮೆ ಬೆಲೆಯಲ್ಲಿ ಸಾರ್ವಜನಿಕರು ಸಿಗುತ್ತಂದ್ರೆ ಯಾಕೆ ನಿಮಗೆ ಅದು ವಿರೋಧ? ಸರ್, ಬಹು ಮುಖ್ಯವಾದ ಕ್ವಶನ್ ಇದು. ಯಾವುದೇ ಒಂದು ವ್ಯಾಪಾರ ಮಾಡಬೇಕಾದ್ರೆ ಒಂದು ಸರ್ಕಾರದಿಂದ ಮುದ್ರೆ ಬೇಕು, ಲೈಸೆನ್ಸ್ ಬೇಕು. ಈಗ ನಾವು ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ಸ್ವಾತಂತ್ರ್ಯಾನಂತರದಿಂದ ನಾವು ಯಾವುದೇ ಒಂದು ಗೌರ್ಮೆಂಟ್ ಬಡ್ಜೆಟ್ ಇಲ್ಲದೆ ನಾವು ನಮ್ಮ ಇದನ್ನೇ ವೃತ್ತಿಯಾಗಿ ನಾವು ಮಾಡ್ಕೊಂಬತ್ತಾ ಇದೀವಿ. ನಾವು ಸಂಬಂಧಪಟ್ಟ ಇಲಾಖೆಯಿಂದ ಲೈಸೆನ್ಸ್ ತೆಗೆದು ಲೈಸೆನ್ಸ್ ಪ್ರೆಮಿಸಸ್ ಅಲ್ಲೇ ಮಾಡಬೇಕು ಅಂತ ಆಸ್ ಆನ್ ಟುಡೇ ಆಕ್ಟ್ ಅಲ್ಲಿ ಇದೆ. ಈಗ ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ಈ ಫಾರ್ಮಸಿಗಳು ಅಂತ ಹೇಳ್ತೀರಿ, ಇದುವರೆಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಅಧಿಕೃತ ಲೈಸೆನ್ಸ್ ತಗೊಂಡಿಲ್ಲ. ನಮ್ಮ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಲೈಸೆನ್ಸ್ ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಜನಸಾಮಾನ್ಯರು ಹೋಗೋದಿಲ್ಲ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಲೈಸೆನ್ಸ್ ತಗೊಂಡು ಅವರು ಈ ಫಾರ್ಮಸಿ ಪ್ಲಾಟ್ಫಾರ್ಮ್ ಮುಖಾಂತರ ಕ್ವಿಕ್ ಡೆಲಿವರಿ ಆಪ್ಸ್ ಮುಖಾಂತರ ಅವರು ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ಏನು ತೊಂದರೆ ಮಾಡಿದ್ರೆ ಯಾವ ರೀತಿ ಅಂದ್ರೆ, ಈಗ ಪ್ರಿಸ್ಕ್ರಿಪ್ಷನ್ನು ಇರೋದಿಲ್ಲ ಕೆಲವರಿಗೆ. ಡ್ರಗ್ ಅಡಿಕ್ಷನ್ಸು, ಅಡಿಕ್ಷನ್ ಫಾರ್ಮಿಂಗು ಡ್ರಗ್ಸ್ ಇದೆ, ಕೆಲವರ ಡ್ರಗ್ ಅಡಿಕ್ಟ್ಸು ಬೇಕಾದಾಗ ನಮ್ಮಲ್ಲಿ ಬಂದರೆ ನಾವು ಅಥೆಂಟಿಕ್ ಪ್ರಿಸ್ಕ್ರಿಪ್ಷನ್ ಕೇಳ್ತೀವಿ. ನಮ್ಮಲ್ಲಿ ಬರೋದೇ ಇಲ್ಲ. ಅವ್ರು ಈಸಿ ಇದೆ, ಎಲ್ಲರದ್ದು ಮೊಬೈಲ್ ಫೋನ್ ಇದೆ, ಅವ್ರು ಲಾಗಿನ್ ಆಗ್ತಾರೆ ಯಾವುದೋ ಒಂದು ಆಪ್ಗೆ. ಲಾಗಿನ್ ಆದ ತಕ್ಷಣ ಅವ್ರನ್ನ ಪ್ರಿಸ್ಕ್ರಿಪ್ಷನ್ ಕೇಳ್ತಾರೆ. ಇಲ್ಲ ಅಂದರೆ ಎಲ್ಲೋ ಈಗ ಬೆಂಗಳೂರಿಂದ ಲಾಗಿನ್ ಆದ ವ್ಯಕ್ತಿಗೆ ಬಾಂಬೆ ಡಾಕ್ಟರ್ನು ಕನೆಕ್ಟ್ ಮಾಡ್ತಾರೆ. ಇವರು ನಾನು ಇದ್ರೆ ಬರೋದಿಲ್ಲ, ನನಗೇನೋ ಒಂದು ಮೈ ಕೈ ನೋವು, ನನಗೆ ನರಗಳ ವೀಕ್ನೆಸ್ ಅಂದಾಗ ಅವ್ರು ಬೇಕಾಗಿರೋ ಮೆಡಿಸಿನ್ ಬರ್ಕೊಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡಿಕೊಂಡು ಅವನು 10 ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿಕೊಂಡು ಅವ್ನು ತರಿಸ್ಕೊತಾನೆ. ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಹಾಗಾಗಿ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳಿಗೆ ತುಂಬಾ ಇವರಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಇದನ್ನ ಅಧಿಕೃತ ಮಾಡಬಾರದು. ಆಲ್ರೆಡಿ ಕೋರ್ಟ್ ಇದೆ, ಕೋರ್ಟ್ ಇದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ನೀವು ಈ ಫಾರ್ಮಸಿಗಳು ಬಂದ್ ಮಾಡಬೇಕು, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.